ಇಂದು ಇಂಧನ ಸಚಿವ ಕೆಜೆ ಜಾರ್ಜ್ ನೋಡ್ಲೇಬೇಕಾಗಿರುವಂತ ಸ್ಟೋರಿ ಇದು. ಕಾರಟಗಿ ಜೆಸ್ಕಾಂ ಕಚೇರಿಯಲ್ಲಿ ಭಾರಿ ಬಿಲ್ ಗೋಲ್ಮಾಲ್ ಆಗಿದೆ. ಇಂಧನ ಸಚಿವರೇ ಕೆಜೆ ಜಾರ್ಜ್ ರವರು ನೋಡ್ಲೇಬೇಕಾಗಿರುವಂತ ಸ್ಟೋರಿ. ಕಾರಟಗಿ ಜೆಸ್ಕಾಂ ಕಚೇರಿಯಲ್ಲಿ ಭಾರಿ ಗೋಲ್ಮಾಲ್. 32,000ಕ್ಕೆ 2 ಲಕ್ಷ ಮೊತ್ತದ ಬಿಲ್ ಅನ್ನು ಪಡ್ಕೊಂಡಿದ್ದಾರೆ ಜೆಸ್ಕಾಂ. ಕಾರಟಗಿ ತಾಲೂಕಿನ ಜೆಸ್ಕಾಂ ಎಡಬ್ಲ್ಯೂ ಕಚೇರಿಯಲ್ಲಿ ಗೋಲ್ಮಾಲ್ ಆಗಿದೆ. ಮತ್ತೊಬ್ಬರ ಬಳಿ 27,000ಕ್ಕೆ 2 ಲಕ್ಷ ಬಿಲ್ ಅನ್ನ ಕೊಟ್ಟಿದ್ದಾರೆ ಸಿಬ್ಬಂದಿಗಳು. 27,000 ಬಿಲ್ಗೆ 2 ಲಕ್ಷ ರೂಪಾಯಿ ಚೆಕ್ ಕೊಡೋಕೆ ಸಾಧ್ಯನಾ? ಗಂಗಾವತಿ ಜೆಸ್ಕಾಂ ಡಬಲ್ ವೀರೇಶ್ ಎಡಬ್ಲ್ಯೂ ಅವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಸೂಕ್ತ ತನಿಖೆ ನಡೆಸಿದ್ರೆ ಬಯಲಾಗುತ್ತೆ ಸತ್ಯಾಂಶ ಏನು ಅನ್ನೋದು. ಪವರ್ ಟಿವಿ ಬಳಿ ಇದೆ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್. ಇಂಧನ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ನೋಡ್ಲೇಬೇಕಾಗಿರುವ ಸ್ಟೋರಿ ಇದು. ನಿಮ್ಗೇನ್ ದಾಖಲಾತಿಗಳು ಬೇಕು ಬನ್ನಿ ನಾವು ಕೊಡ್ತೀವಿ. 27,000 ರೂಪಾಯಿ ಬಿಲ್ಗೆ 2 ಲಕ್ಷ ರೂಪಾಯಿ ಬಿಲ್ ಹೆಂಗ್ ಕಟ್ಟೋದಕ್ಕೆ ಸಾಧ್ಯ ಆಗತ್ತಿದು? ಇದು ಯಾವ ರೀತಿಯ ಲೆಕ್ಕಾಚಾರ ಇದು? ಕಾರಟಗಿ ತಾಲೂಕಿನ ಜೆಸ್ಕಾಂ ಎಡಬ್ಲ್ಯೂ ಕಚೇರಿಯಲ್ಲಿ ನಡೀತಾ ಇರುವಂತಹ ಗೋಲ್ಮಾಲ್ ಇದು. 32,000 ರೂಪಾಯಿ ಬಿಲ್ಗೆ 2 ಲಕ್ಷ ಅಂತೆ. 27,000 ರೂಪಾಯಿಗೂ 2 ಲಕ್ಷ. ಏನು ಯಾವ ರೀತಿ ದಂಧೆ ಮಾಡ್ಕೊಂಡಿದ್ದೀರಿ? ಯಾರ ಹತ್ರ ವಸೂಲಿ ಮಾಡ್ತಾ ಇದ್ದೀರಿ ಈ ರೀತಿ? ಜೆಸ್ಕಾಂ ಬಿಲ್ನ ಗೋಲ್ಮಾಲ್ ಪವರ್ ಟಿವಿ ಹತ್ರ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ದಾಖಲಾತಿಗಳಿದ್ದಾವೆ. ಡಬಲ್ ಇ ಮತ್ತೆ ಎಡಬ್ಲ್ಯೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ. ಜೆಸ್ಕಾಂ ಕಚೇರಿಯಲ್ಲಿ ಹಲವು ತಿಂಗಳಿಂದ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ. ಸೂಕ್ತ ತನಿಖೆ ಏನಾದರೂ ಕೂಡ ಆದ್ರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶುಕ್ರಾಜ್, ನೋಡ್ತಾ ಇದ್ದೀವಿ ಏನಿದು ಗೋಲ್ಮಾಲ್ ಇದು? 27,000 ರೂಪಾಯಿ 2 ಲಕ್ಷ ಹೆಂಗ್ ಕಟ್ಟೋದಕ್ಕೆ ಸಾಧ್ಯ? ಹೆಂಗ್ ಬಿಲ್ ಬರುತ್ತೆ? ಏನಿದು ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ. ಎಸ್ ಶಿವಕುಮಾರ್, ಏನು ಈ ಕಾಂಗ್ರೆಸ್ ಸರ್ಕಾರ ಗೃಹ ಜ್ಯೋತಿಯನ್ನ ಪ್ರತಿ ಮನೆಗೂ ತಲುಪಿಸಬೇಕು, ಯಾವುದೇ ರೀತಿ ಅವ್ಯವಹಾರ ಆಗಬಾರ್ದು ಅಂತ ಒಂದು ಇತ್ತೀಚೆಗಷ್ಟೇ ಏನು ಸಿಎಂ ಅಂತ ಡಿ ಕೆ ಶಿವಕುಮಾರ್ ಅವರು ಸಭೆ ಮೇಲೆ ಸಭೆ ಕರೆದು ಅಧಿಕಾರಿಗಳಿಗೆ ಸೂಚನೆ ಇಟ್ಟಿದ್ರೆ, ಇತ್ತ ಕೊಪ್ಪಳ ಜಿಲ್ಲೆಯ ಕಾರಟಗಿ ಜೆಸ್ಕಾಂ ಕಚೇರಿಯಲ್ಲಿ ಭಾರಿ ಇದು ಬಿಲ್ ಗೋಲ್ಮಾಲ್ ದಂಧೆ ಈಗ ನಡೀತಿರ್ತಕ್ಕಂಥದ್ದು, ಬಯಲಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಏನು ಯಾವ ರೀತಿ ಇಲ್ಲಿ ಗೋಲ್ಮಾಲ್ ಮಾಡಲಾಗ್ತದೆ ಅಂತಂದ್ರೆ ನಾವು ನೋಡೋದಾದ್ರೆ, ಇವರು ಏನೋ ಒಂದು ಯಾವುದೇ ಒಂದು ಫೇಕ್ ಚೆಕ್ ಅನ್ನು, ಅಂದ್ರೆ ಅದು ಇವರು ತೋರಿಸಿರೋ ಪ್ರಕಾರ ಏನು ಕನ್ಸ್ಯೂಮರ್ ಇಂದ ನಾವು ಚೆಕ್ ಅನ್ನು ಪಡೆದಿದ್ದೇವೆ ಅಂತಂದು ಇವರು ಆ ಒಂದು ಆಡಿಟ್ ಅಲ್ಲಿ ತೋರಿಸುತ್ತಾರೆ. ಆದ್ರೆ ಆಕ್ಚುಲಿ ಅಲ್ಲಿ ನೋಡ್ಬೇಕಾದ್ರೆ ಆ ಒಂದು ಕನ್ಸ್ಯೂಮರ್ ಹೆಸರಿನಲ್ಲಿ ಚೆಕ್ ಇಲ್ಲ, ಅಕೌಂಟ್ ಕೂಡ ಯಾವುದೇ ಫೇಕ್ ಅಕೌಂಟ್ ಅನ್ನು ಇವರು ಯೂಸ್ ಮಾಡಿ ಅಲ್ಲಿ 26,000 ರೂಪಾಯಿ ಮತ್ತು ಇನ್ನೊಂದು 32,000 ರೂಪಾಯಿ ಬಿಲ್ಗೆ ಇವರು 2 ಲಕ್ಷ ರೂಪಾಯಿ ಚೆಕ್ ಅನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಇದು ಅಚ್ಚರಿಯಾಗಿದೆ. ಇದನ್ನು ನಾವು ಖುದ್ದು ಆ ಡಬಲ್ ಇ ಮತ್ತು ಎಡಬ್ಲ್ಯೂ ಅವ್ರಿಗೆ ಕೇಳಿದ್ರೆ ಈ ಬಗ್ಗೆ ಅವ್ರಿಗೆ ಮಾಹಿತಿನೇ ಇಲ್ಲ, ನಾವು ವಿಚಾರಿಸ್ತೀವಿ ಅನ್ನೋದು ಬಿಟ್ರೆ ಅವರು ಬೇರೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಲು ಅವರು ಹಿಂದೇಟ್ ಆಗ್ತಾ ಇರತಕ್ಕಂಥದ್ದು. ಈ ವಿಚಾರವಾಗಿ ನಾವು ಏನು ಇಬ್ರು ಕನ್ಸ್ಯೂಮರ್ ಇದ್ದಾರೆ, ಅದರಲ್ಲಿ ಒಬ್ಬ ಕನ್ಸ್ಯೂಮರ್ ಮನೆಯಲ್ಲೇ ಅವರು ವಾಸ ಇಲ್ಲ, ಹಾಗಾಗಿ ಅವರು ಬಂದು ಇವ್ರಿಗೆ ಯಾವ ರೀತಿ ಚೆಕ್ ಕೊಟ್ರು ಅಥವಾ ಆ ಚೆಕ್ ಅನ್ನು ಅವ್ರ ಹೆಸರಿಗೆ ಇದೆಯಾ ಅನ್ನೋ ಒಂದು ಮಾಹಿತಿ ಕೂಡ ಡಬ್ಲ್ಯೂ ಅವ್ರಿಗೆ ಇಲ್ಲದಂತಾಗಿದೆ. ನಾವು ಈ ಮಾಹಿತಿಯನ್ನು ಕೇಳಲು ಫೋನ್ ಮಾಡಿದ್ರೆ ಅವರು ಸ್ವಿಚ್ ಆಫ್ ಮಾಡುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ, ಸರಿಯಾದ ಯಾವುದೇ ರೀತಿ ಮಾಹಿತಿ ನೀಡ್ತಾ ಇಲ್ಲ. ಈ ಕೂಡಲೇ ಇದು ತನಿಖೆ ಆಗಬೇಕು. ಇದು ಬರೀ 2 ಚೆಕ್ಕಿನ ವಿಚಾರ ಅಲ್ಲ, ಇದು ಈ ಒಂದು ಜೆಸ್ಕಾಂ ಕಚೇರಿಯಲ್ಲಿ ಇಂತಹ ಸಾಕಷ್ಟು ಪ್ರಕರಣಗಳು ನಡೀತಾ ಇದೆ. ಆದಾಗ್ಯೂ ಕೂಡ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರೋದು ನೋಡಿದ್ರೆ ಇವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಆರೋಪ ಈಗ ನಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದರಿಂದ ಇಲ್ಲಿ ಜನಸಾಮಾನ್ಯರಿಗೂ ಕೂಡ ಈ ಒಂದು ಗೃಹ ಜ್ಯೋತಿ ಯಾಕೆ ಸಿಗ್ತಾ ಇಲ್ಲ, ಏನು ಕಾಂಗ್ರೆಸ್ ಸರ್ಕಾರ 200 ಯೂನಿಟ್ ಅನ್ನು ಕೊಡ್ತಾ ಇತ್ತು, ಅದು ಈ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ಆ 200 ಯೂನಿಟ್ ಕ್ರಾಸ್ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಇವ್ರ ಮೇಲೆ ಇರ್ತಕ್ಕಂಥದ್ದು. ಏನು ಈಗ ಚೆಕ್ ನ ಮುಖಾಂತರ ಇವರು ಪಡೆದಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಕೇಳಿದ್ರೆ ಇವರು ಯಾವ ಒಂದು ಸಣ್ಣ ಪುಟ್ಟ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಈಗ ತನಿಖೆ ಆಗ್ಬೇಕು ಅಂತಂದು ಇಲ್ಲಿಯ ಸಾರ್ವಜನಿಕರು ಕೂಡ ಆಗ್ರಹ ಮಾಡ್ತಿರ್ತಾರೆ. ಏನು ಈಗ ಡಬ್ಲ್ಯೂ ಇನ್ಚಾರ್ಜ್ ಇದ್ದಾರೆ ಎಂ ವೀರೇಶ್ ಅಂತಂದು, ಇವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಈಗ ಸೃಷ್ಟಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇವರು ಮಾಹಿತಿಯನ್ನು ಕೊಡಲು ಹಿಂದೇಟ್ ಆಗ್ತಾ ಇದ್ದಾರೆ, ಅಂದ್ರೆ ಇವರು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇವ್ರ ಮೇಲೆ ಇರತಕ್ಕಂಥದ್ದು. ಶಿವಕುಮಾರ್, ಥ್ಯಾಂಕ್ ಯು ಶುಕ್ರಾಜ್, ನಿಮ್ಮ ಮಾಹಿತಿಗಾಗಿ.